ಹೆಲೋ ಎವ್ರಿವನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಹೆಲ್ತಿ ರೆಸಿಪಿನ ಮಾಡ್ತಾ ಇದ್ದೀನಿ. ಅದು ಬೀಟ್ರೂಟ್ ಹಲ್ವಾ. ಬೇಕಾದ ಇಂಗ್ರೀಡಿಯೆಂಟ್ಸ್: ಬೀಟ್ರೂಟ್, ಬೆಲ್ಲ, ಹಾಲು, ತುಪ್ಪ, ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಮಿಲ್ಕ್ ಪೌಡರ್ ಹಾಗೂ ಮಿಲ್ಕ್ ಮೇಡ್. ಮೊದಲಿಗೆ ನಾನು 2 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ಇದರ ಮೇಲಿನ ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ಇವತ್ತು ನಾನು ಈ ರೆಸಿಪಿನ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಬೀಟ್ರೂಟಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ನಾನು ಕೆಲವು ಬೆನಿಫಿಟ್ಸ್ನ ಹೇಳ್ತೀನಿ. ಈಗ ಈ ಬೀಟ್ರೂಟ್ನ ತುರ್ಕೊತೀನಿ. ನೀವು ಸಹ ಇದೇ ಥರ ತುರ್ಕೊಳ್ಳಿ. ಮತ್ತು ಚಿಕ್ಕ ಚಿಕ್ಕದ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಡಿ. ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ BP, ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿರುತ್ತೆ. ಹಾಗೆ ಹಾರ್ಟ್ ಡಿಸೀಸ್ ಕೂಡ ಬರಲ್ಲ. ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಈಗ ಇದು ರೆಡಿ ಇದೆ. ಸ್ಟವ್ ಮೇಲೆ ಕಡಾಯಿನ ಇಟ್ಟು, ಈ ಕಡಾಯಿಗೆ ಚಿಕ್ಕ ಕಪ್ಪಷ್ಟು ಇಲ್ಲಾಂದರೆ ಒಂದು 6-7 ಸ್ಪೂನಷ್ಟು ತುಪ್ಪನ ಹಾಕಿ, ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಇವೆಲ್ಲ ಡ್ರೈ ಫ್ರೂಟ್ಸ್ನ ನೀವು ನಿಮ್ಗೆ ಇಷ್ಟ ತಕ್ಕಂಗೆ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ. ನೀವು ಓವರ್ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟಾದರೆ ಸಾಕು. ಈಗ ಇದನ್ನು ತೆಕ್ಕೊಳ್ಳೋಣ. ನೆಕ್ಸ್ಟ್ ಇದೇ ತುಪ್ಪಕ್ಕೆ ನಾವು ತುರ್ಕೊಂಡಿಟ್ಕೊಂಡಿರೋ ಬೀಟ್ರೂಟ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ಟವ್ನ ಸಿಮ್ಮಲ್ಲಿ ಇಡಿ. ಬೀಟ್ರೂಟ್ನ ತಿನ್ನೋದ್ರಿಂದ ನಮಗೆ ವಿಟಮಿನ್ C ಸಿಗುತ್ತೆ. ಹಾಗೆ ಬ್ರೈನ್ ಹೆಲ್ತ್ ಕೂಡ ಡೆವಲಪ್ ಆಗುತ್ತೆ. ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ಮಕ್ಕಳಿಗೆ ಕೊಡಿ. ಈಗ ಒಂದು 5 ಏಲಕ್ಕಿನ ಇದಕ್ಕೆ ಹಾಕ್ಕೊಂಡು ನೈಸ್ ಮಾಡ್ಕೊತಾ ಇದ್ದೀನಿ. ಇದಾಗಿದೆ. ಬೀಟ್ರೂಟ್ನ ತುರ್ಕೊಂಡಾದ್ಮೇಲೆ ಅದನ್ನು ಒಂದು ಕಪ್ಗೆ ಹಾಕ್ಕೊಂಡು ಮೆಷರ್ ಮಾಡ್ಕೊಳ್ಳಿ. ನೀವು ಯಾವ ಕಪ್ಪಿಂದ ಮೆಷರ್ ಮಾಡ್ಕೊಂಡಿರ್ತೀರ ಅದರ 1/4 ಭಾಗದಷ್ಟು ಹಾಲನ್ನ ತಗೊಳ್ಳಿ, 1/4. ಈ ಬೀಟ್ರೂಟ್ಗೆ ಹಾಕಿ ಮಿಕ್ಸ್ ಮಾಡಿ. ಆದರೆ ಬೀಟ್ರೂಟಲ್ಲಿರೋ ಹಸಿ ವಾಸನೆ ಹೋದ ನಂತರನೇ ಹಾಕ್ಕೊಳ್ಳಿ. ಈಗ ಇದಕ್ಕೆ ಲಿಡ್ ಹಾಕಿ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಆಗಿದೆ, ನೋಡೋಣ. ಇದು ನೋಡ್ತಾ ಇದ್ರೆ ಇದ್ರದ್ದು ಟೆಕ್ಸ್ಚರ್ ಆಗಿರ್ಬೋದು, ಹಾಗೆ ಫ್ಲೇವರ್ ಆಗಿರ್ಬೋದು ಚೆನ್ನಾಗಿ ಕುಕ್ ಆಗಿದೆ ಅನಿಸ್ತಾ ಇದೆ. ಈಗ ಇದಕ್ಕೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇದು ಹಾಕ್ತಾ ಇದ್ದೀನಿ. ಬೆಲ್ಲನ ನೀವು ಯಾವ ಕಪ್ ಅಳತೆಯಷ್ಟು ಬೀಟ್ರೂಟ್ನ ತೊಗೊಂಡಿರ್ತೀರಿ ಅದ್ರ ಅರ್ಧದಷ್ಟು ತಗೊಳ್ಳಿ, ಹಾಫ್ ಕ್ವಾಂಟಿಟಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಬೆಲ್ಲ ಹಾಕ್ತಿದ್ದಾಗೆ ಇದು ನೀರು ಬಿಡುತ್ತೆ. ಸ್ಟವ್ನ ಸಿಮ್ಮಲ್ಲೇ ಇಡಿ. ಬೀಟ್ರೂಟ್ ತಿನ್ನೋದ್ರಿಂದ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಯಾವುದು ಬರೋಲ್ಲ. ಹಸಿ ಬೀಟ್ರೂಟ್ನ ಹಾಗೆ ತಿನ್ನಿ, ಹೆಲ್ತ್ಗೆ ಇನ್ನೂ ಒಳ್ಳೆಯದು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿ, ಹಾಗೆ ಮಿಲ್ಕ್ ಪೌಡರ್ನ ಹಾಕೋಣ. ಚಿಕ್ಕ ಕಪ್ಪಷ್ಟು ಮಿಲ್ಕ್ ಪೌಡರ್, ಇಲ್ಲಾಂದರೆ ಒಂದು 15 to 20 ಗ್ರಾಮ್ಸ್. ಈಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ. ಈಗ ಇದು ನೀರಿಗೆ ಆಗ್ತಾ ಇದೆ. ನೀವು ಇವಾಗ ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಿ.
ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಾಗಿದೆ, ಈ ಥರ ಗಟ್ಟಿ ಆಗಬೇಕು. ಈಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಹಾಗೆ ಮಿಲ್ಕ್ ಮೇಡ್, ಒಂದು ಚಿಕ್ಕ ಕಪ್ಪಷ್ಟು ಮಿಲ್ಕ್ ಮೇಡ್. ಈಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡೋಣ. ಅಪ್ಪಪ್ಪ ಘಮ ಘಮ ಅಂತ ಇದೆ. ಇವತ್ತಿನ ನಮ್ಮ ಹೆಲ್ತಿ ರೆಸಿಪಿ ಬೀಟ್ರೂಟ್ ಹಲ್ವಾ ರೆಡಿ ಇದೆ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಟೇಸ್ಟ್ ಸೂಪರ್ ಆಗಿದೆ, ನೀವು ಟ್ರೈ ಮಾಡಿ.